ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿನ ಆದಮೇಲೆ ಅತ್ತೆ ಮನೆಗೆ ಹೋಗಿದ್ವಿ. ಅಂದರೆ 6 ಮಂತೇ ಆಗಿತ್ತು ಅನಿಸುತ್ತೆ ಹೋಗಿ. ನಾನು ಅತ್ತೆ ಮನೆಗಾಗಲಿ ಅಮ್ಮನ ಮನೆಗಾಗಲಿ ಹೋಗೋದೇ 6 ಮಂತಲ್ಲಿ ಒಂದ್ಸಲ, ಇಲ್ಲಾಂದರೆ ಒಂದು ವರ್ಷಕ್ಕೊಂದ್ಸಲ ಆ ಥರ ಹೋಗ್ತೀವಿ. ರೇರು ಹೋಗೋದು. ಮಕ್ಳಿಗೆ ರಜೆ ಇರಲ್ಲ, ಮಕ್ಳಿಗೆ ರಜೆ ಇದ್ದರೆ ನನ್ನ ಹಸ್ಬೆಂಡಿಗೆ ರಜೆ ಇರಲ್ಲ, ಈ ಥರ ಆಗುತ್ತೆ. ಅದಕ್ಕೆ ನಾನು ಹೋಗೋದೇ ಕಡಿಮೆ. ಫೈನಲಿ ಬಂದು ಅತ್ತೆ ಮನೆ 2 ದಿನ ಇದ್ದು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಮಕ್ಕಳೆಲ್ಲ ಇದ್ದರು. ತುಂಬ ಖುಷಿಯಾಗಿ 2 ದಿನ ಕಳೆದು ಎಲ್ಲರಿಗೂ ಬಾಯ್ ಮಾಡಿ ಫೈನಲಿ ಇವಾಗ ಅಮ್ಮನ ಮನೆಗೆ ಹೋಗ್ತಾಯಿದ್ದೀವಿ. ಶನಿವಾರ ಬೆಳಗ್ಗೆನೇ ತಿಂಡಿ ಮಾಡಿಕೊಂಡು ತಿಂಡಿನ ತಿಂದ್ಕೊಂಡು ಅತ್ತೆ ಮನೆಯಿಂದ ಅಮ್ಮನ ಮನೆಗೆ ಹೋಗ್ತಾಯಿದ್ದೀವಿ. ಸಾನ್ವಿನೂ ಸಹ ಅಮ್ಮನ ಮನೆ ಇದ್ದು ಅಲ್ಲಿಂದ ಅಲ್ಲಿಗೆ ಕರ್ಕೊಂಡು ಹೋಗಿದ್ವಿ ಅತ್ತೆ ಮನೆಗೆ. ಅಲ್ಲಿ 2 ದಿನ ಇದ್ಲು. ಮುದ್ದುನು ಸಾನ್ವಿನು ಯಾವಾಗ ಜೊತೆಲಿರ್ತಾರೆ ಜಗಳ ಇಲ್ಲದೆ ಅವ್ರ ದಿನ ಸಾಗೋದೇ ಇಲ್ಲ. ನಮ್ಮ ಮನೇಲೂ ಹಾಗೇ ಜಗಳ ಸ್ಟಾರ್ಟ್ ಆಗಿಬಿಡುತ್ತೆ. ಜಗಳ ಎಲ್ಲ ಆಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಫೈನಲಿ ಅಮ್ಮನ ಮನೆಗೆ ಬಂದ್ವಿ. ಹೆಣ್ಮಕ್ಳಿಗೆ ಗಂಡನ ಮನೆ ಎಷ್ಟೇ ಸುಖವಾಗಿ ನೋಡ್ಕೊಂಡಿದ್ರೂ ಒಂದು ಕ್ಷಣಕ್ಕಾದರೂ ಅಮ್ಮನ ಮನೆ ನೆನಪಾಗುತ್ತೆ. ಫೈನಲಿ ನನಗೂ ಅಷ್ಟೇ ಅಮ್ಮನ ಮನೆ ಬರ್ತಾಯಿದ್ದೀವಿ ಅಂತ ಅಂದರೆ ಏನೋ ಒಂಥರ ಖುಷಿ ಸಡಗರ. ಎಲ್ಲ ಹೆಣ್ಮಕ್ಳಿಗೂ ಅದೇನೆ, ನನಗೂ ಅದೇ ರೀತಿ. ಹುಟ್ಟಿ ಬೆಳೆದ ಊರು ಇದು ನಮ್ಮದು. ಬಂದು ಹೊಳೆನರಸೀಪುರದ ಹತ್ರ ದಾಸನಕೊಪ್ಪಲು ಅಂತ. ಇಲ್ಲಿಗೆ ಬಂದ್ವಿ. ನಾನಂತೂ ಮೊದಲೇ ಹೇಳ್ದಂಗೆ ಅಮ್ಮನ ಮನೆಗೆ ಬರೋದು ನಾನು ವರ್ಷದಲ್ಲಿ ಒಂದು ಸಲ ಬರೋದು ಕಷ್ಟನೇ. ಅದು ಬರಬೇಕಾದ್ರೆ ತುಂಬ ಖುಷಿ. ಬರ್ತೀವಿ. ಅಮ್ಮ ಮತ್ತು ಅಪ್ಪನೇ ಬರ್ತಾ ಇರ್ತಾರೆ ಬ್ಯಾಂಗ್ಳೂರಿಗೆ. ಇವ್ರಿಗೆ ಸ್ಕೂಲೆಲ್ಲ ಇರುತ್ತೆ ಅಲ್ವಾ, ರಜಾ ಇರಲ್ವಲ್ಲ, ಅದಕ್ಕೋಸ್ಕರ ಫೈನಲಿ ಬಂದ್ವಿ. ಬಂದ ತಕ್ಷಣ ಮುದ್ದು ಕೊಯ್ ಅಂತ ಇದ್ಲು. ಅಷ್ಟರಲ್ಲಿ ಅಮ್ಮ ಎತ್ಕೊಂಡು ಸಮಾಧಾನ ಎಲ್ಲ ಮಾಡಿದ್ರು. ಅವಳಿಗೆ ಅದೇ ಹೇಳ್ತಾ ಇಲ್ವಾ, 6 ತಿಂಗ್ಳಿಗೆ ಒಂದು ಸಲ ಬರೋದ್ರಿಂದ ಸ್ವಲ್ಪ ಎಲ್ಲರ ಹತ್ರನೂ ಹೋಗೋದು ಸ್ವಲ್ಪ ಕಡಿಮೆ. ಹಚ್ಕೊಂಡ್ಬಿಟ್ರೆ ತುಂಬ ಹಚ್ಕೊಂಡ್ಬಿಡ್ತಾರೆ. ಇವ್ರು ಬಂದು ನನ್ನ ಆಂಟಿ, ಇವರು ಅಮ್ಮನ ಲಾಸ್ಟ್ನೇ ತಂಗಿ. ಆ್ಯಕ್ಚುಲಿ ಇವರು ಕಡಿಮೆ ನನ್ನ ವೀಡಿಯೋದಲ್ಲೆಲ್ಲ ತೋರಿಸಿರೋದು. ಇವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು ಅಂತ ಹೇಳಿ ಅಮ್ಮನ ಮನೆಗೆ ಬಂದಿದ್ದಾರೆ. ಹಾಗೆಯೇ ಸಾನ್ವಿ ಇವರಿಗೆ ಮೆಹಂದಿ ಎಲ್ಲ ಹಾಕಿದ್ಲಂತೆ. ಅದನ್ನು ತೋರಿಸೋ ಆಂಟಿ ಅಮ್ಮಗೆ ಅಂತ ಹೇಳಿ ತೋರಿಸ್ತಾ ಇದ್ದಾಳೆ. ಅಮ್ಮ ಮಗಳು ಮತ್ತು ಅಳಿಯ ಬರ್ತಾಯಿದ್ದಾರೆ, ಮೊಮ್ಮಕ್ಕಳು ಬರ್ತಾಯಿದ್ದಾರೆ ಅಂತ ಹೇಳಿ ಆಲ್ರೆಡಿ ಅಡುಗೆ ಎಲ್ಲ ಮಾಡಿಟ್ಟಿದ್ದಾರೆ. ಆ್ಯಕ್ಚುಲಿ ಪಾಯಸ ಅಂದರೆ ನಂಗೆ ತುಂಬ ಇಷ್ಟ. ಆಲ್ಮೋಸ್ಟ್ ಸ್ವೀಟ್ ಅಂದರೆ ನಂಗೆ ತುಂಬ ಇಷ್ಟ. ಅದಕ್ಕೆ ಪಾಯಸ ಮಾಡಿದರು. ಅಮ್ಮ ಬೆಳಗ್ಗೆನೇ ಫೋನ್ ಮಾಡಿದರು ವಡೆ ಮಾಡಲಾ ಅಂತ. ಕಡಲೆಬೇಳೆ ವಡೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಅಲಸಂದಿ ಅಂತ ಬರುತ್ತಲ್ಲ, ಅದರದ್ದು ವಡೆ ತುಂಬ ಚೆನ್ನಾಗಿರುತ್ತೆ. ವಡೆ ಮಾಡಿ ಪಾಯಸ ಮಾಡಿದ್ರೆ ತಿನ್ನೋದಕ್ಕಂತೂ ನನಗಂತೂ ತುಂಬ ಇಷ್ಟ. ಅದಕ್ಕಾಮೇಲೆ ಸಾನ್ವಿಗೂ ಅಷ್ಟೇ ವಡೆ ಮಾಡಿದ್ರೆ ಪಾಯಸ ಬೇಕೇ ಬೇಕು. ಮಾಡಿದರು. ಹಾಗೆಯೇ ಕೋಸಂಬರಿ ಮಾಡಿಬಿಡೋಣ ಅಂತ ಹೇಳಿ ಎಲ್ಲ ಕೂತ್ಕೊಂಡು ಹಾಗೆಯೇ ಕಟ್ ಮಾಡ್ತಾಯಿದ್ದೋ. ಮುದ್ದು ಅಂತೂ ಜೋಕಾಲಿ ಮೇಲೆ ಮಲಗಿದ್ದಾಳೆ. ಅವಳು ಸ್ವಲ್ಪ ಹೇಗೆ ಅಂದರೆ ನಾವೆಲ್ಲರೂ ಒಳಗಿದ್ರೂ ಅವಳು ಆರಾಮಾಗಿ ಆಟ ಆಡ್ಕೊತಾಳೆ, ಹಾಗೇನಿಲ್ಲ. ಅಪ್ಪ ಮತ್ತು ಅಳಿಯ ನಮ್ಮ ಮನೆಯವರು ಮಾತಾಡ್ತಾ ಕೂತ್ಬಿಟ್ಟಿದ್ದಾರೆ, ಮಾವ ಅಳಿಯ ಇಬ್ಬರೂ. ಮುದ್ದನ್ನ ಜೋಕಾಲಿ ಮೇಲೆ ಹಾಕಿ ಟಿ ವಿ ಹಾಕ್ಕೊಟ್ಟಿದ್ವಿ. ನಾವಿಲ್ಲಿ ಅಡುಗೆ ಮನೆಯಲ್ಲಿ ಕೆಲಸಗಳು ಮಾಡ್ಕೊಳ್ಳೋಣ, ಊಟಕ್ಕಿಂತ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ. ನನಗೆ ಆಲ್ಮೋಸ್ಟ್ ಚಾಕಲ್ಲಿ ಕಟ್ ಮಾಡೋದಕ್ಕೆ ಬರೋಲ್ಲ. ತರಕಾರಿ ಎಲ್ಲ ಕೂತ್ಕೊಂಡೇ ಕಟ್ ಮಾಡ್ತೀನಿ. ನಾನು ಚಿಕ್ಕದ್ರಿಂದನೂ ಅದೇ ಅಭ್ಯಾಸ ನನಗೆ. ಕೂತ್ಕೊಂಡೇ ಕಟ್ ಮಾಡೋದು. ಅಮ್ಮಂಗೆ ಹೇಳಿದೆ ಸೌತೆಕಾಯಿ ಎಲ್ಲ ಇತ್ತಲ್ಲ, ಕೋಸಂಬರಿ ಮಾಡಿಬಿಡೋಣ ಅಂತ ಹೇಳಿ. ನಮ್ಮನೆಯವ್ರಿಗೆ ನಾನು ಮಾಡೋ ಕೋಸಂಬರಿನೇ ತುಂಬ ಇಷ್ಟ. ಆ್ಯಕ್ಚುಲಿ ಕೋಸಂಬರಿ ಅಂದರೆ ನಮ್ಮಮ್ಮ ನೀನೇ ಮಾಡು, ನಿಮ್ಮ ಮನೆಯವ್ರಿಗೆ ನಾವು ಮಾಡಿದ್ರೆ ಇಷ್ಟ ಆಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅಮ್ಮ ಕೋಸಂಬರಿ ಮಾಡು ಅಂತ ಹೇಳಿದ್ರು ಅಂತ ಹೇಳಿ ಕೋಸಂಬರಿಗೆಲ್ಲ ಕಟ್ ಮಾಡ್ಕೊತಾ ಇದ್ದೆ. ಅಷ್ಟರಲ್ಲಿ ಅಮ್ಮ ವಡೆ ಬೇಯಿಸ್ತಾ ಇದ್ದಾರೆ. ನಮ್ಮ ಮಾಡೋ ವಡೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಕಡಲೆಬೇಳೆ ವಡೆ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ನಾನು ಅದರದ್ದು ರೆಸಿಪಿನ ಹಾಕ್ತೀನಿ, ನೀವು ಟ್ರೈ ಮಾಡಿ ಮನೇಲಿ ನೋಡಿ. ಕಡಲೆಬೇಳೆ ವಡೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಸಾರಿ, ತಡ್ನಿಬೇಳೆ ವಡೆ, ಕಡಲೆಬೇಳೆ ವಡೆ ಅಂದ್ಬಿಟ್ಟೆ. ತಡ್ನಿಬೇಳೆ ಅಂದರೆ ಅಲಸಂದಿ ಕಾಳು ಬರುತ್ತಲ್ಲ, ಅದನ್ನು ಹೊಡೆದು ಇಟ್ಕೊಂಡಿರ್ತಾರೆ. ಅದರ ಬೇಳೆದು ವಡೆ ಮಾಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸಾನ್ವಿ ಇಲ್ಲೇ ಇದ್ಲು. ಆಲ್ರೆಡಿ 1 ವೀಕ್ ಆಗಿತ್ತು ಬಂದು. ಇಲ್ಲೇ ಇದ್ಲು ಅಮ್ಮನ ಮನೇಲೆ. ದಿನ ಆದಮೇಲೆ ಹಳ್ಳಿಗೆ ಬಂದಿರೋದಲ್ವಾ, ಸ್ವಲ್ಪ ಟ್ಯಾನ್ ಆಗಿಬಿಟ್ಟಿದ್ದೀನಿ ಅಂತ ಹೇಳಿ ಇಲ್ಲೆಲ್ಲ ಮೂಗೆಲ್ಲ ಏನೇನೋ ಹಾಕ್ಕೊಂಡು ಟ್ಯಾನ್ ರಿಮೂವ್ ಮಾಡ್ತೀನಿ, ಅದು ರಿಮೂವ್ ಮಾಡ್ತೀನಿ ಅಂತ ನಾನು ಹೇಳ್ತಾ ಇದ್ದೀನಿ. ಚಿಕ್ಕ ಮಕ್ಳು ಏನೂ ಹಾಕೋಬಾರ್ದು ಅಂತ, ಆದರೂ ಕೇಳಲ್ಲ. ಹಠ ಮಾಡಿಕೊಂಡು ಟ್ಯಾನ್ ರಿಮೂವ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಹಾಕೊತಾ ಇದ್ದಾಳೆ. ಸ್ವಲ್ಪ ಬ್ಲ್ಯಾಕ್ ಆಗಿದ್ದಾಳೆ. ಹಳ್ಳಿಗೆ ಬಂತು ಅಂದರೆ ಸ್ವಲ್ಪ ಹಾಗೆ ಆಗ್ತಾರೆ, ಏನು ಮಾಡೋಕ್ಕಾಗಲ್ಲ. ಅಪ್ಪ ಊಟ ಆಯಿತಾ ಅಂತ ಕೇಳೋಕ್ಕೆ ಬಂದಿದ್ದಾರೆ. ಅಳಿಯಂಗಾಲೆ ಹೊಟ್ಟೆ ಹಸಿವು ಸ್ಟಾರ್ಟ್ ಆಗಿದೆ ಅಂತ ಹೇಳಿ. ಹಾಗೆಯೇ ಫಸ್ಟಿಂದನೂ ಅಳಿಯಂಗೆ ಕೊಡೋ ಗೌರವ ಹಾಗೆ ಕೊಡ್ತಾರೆ. ತುಂಬ ಚೆನ್ನಾಗಿ ಏನೋ ಸ್ಪೆಷಲ್, ಅಳಿಯ ಮನೆಗೆ ಬಂದಿದ್ದಾನೆ ಅಂತ ಅಂದೇ ಏನೋ ಸ್ಪೆಷಲ್ಲಾಗಿ ಅಡುಗೆ ಮಾಡೋದು, ಅವ್ರನ್ನ ಟ್ರೀಟ್ ಮಾಡೋದು ಪ್ರತಿಯೊಬ್ಬರು ಮನೇಲೂ ಅದು ಇದ್ದೇ ಇರುತ್ತೆ. ನಮ್ಮ ಮನೇಲೂ ಅದೇ ರೀತಿ ಇದೆ. ಇವರಿಗೆ ವಡೆ ಅಂದರೆ ಇಷ್ಟ. ಆದರೆ ಇವ್ರಿಗೆ ಅನ್ನ ಕಡಿಮೆ ಇದ್ದು ಕೋಸಂಬರಿ ಎಲ್ಲ ಜಾಸ್ತಿ, ಅಂದರೆ ಸೈಡ್ಸ್ ಎಲ್ಲ ಜಾಸ್ತಿ ಇರಬೇಕು ನೋಡಿ. ಹಪ್ಳ, ವಡೆ, ಹಾಗೆಯೇ ಕೋಸಂಬರಿ. ನಮ್ಮಮ್ಮ ಕೇಳಿದ್ರು ಮಜ್ಜಿಗೆ ಮೆಣಸಿನ್ಕಾಯಿ ಬೇಕಾ ಕೇಳು ಅಂತ ಹೇಳಿದ್ರು. ಮಜ್ಜಿಗೆ ಮೆಣಸಿನ್ಕಾಯಿ ಬೇಡ ಬಿಡಮ್ಮ, ಇಷ್ಟೊಂದಿದೆ, ಇನ್ನೂ ಏನು ತಿಂತಾರೆ ಅಂತ ಹೇಳಿ
ಅಷ್ಟಕ್ಕೆ ಸ್ಟಾಪ್ ಮಾಡಿದ್ವಿ. ಅವರು ಎಲ್ಲಿ ಹೋದರೂ ಅಷ್ಟೇ ಊಟ ಪರ್ಫೆಕ್ಟಾಗಿರಬೇಕು, ತುಂಬ ಚೆನ್ನಾಗಿರಬೇಕು. ಹಾಗೆಯೇ ಊಟ ಜೊತೆ ನಂಚ್ಕೊಳ್ಳೋದಕ್ಕೆ ತುಂಬ ಐಟಮ್ಸ್ ಇರಬೇಕು. ಅದು ಅವರಿಗೆ ಫಸ್ಟಿಂದನೂ ಹಾಗೇ ಏನೋ ಗೊತ್ತಿಲ್ಲ. ನಮ್ಮನೆ ಆದರೂ ಅಷ್ಟೇ. ಅವರು ಇವಳಿಗಂತೂ ನನ್ನ ಮಗಳಿಗೆ ಬರೀ ಮೆಹಂದಿ ಚಿಂತನೆ, ಮೆಹಂದಿ ತೋರಿಸು ಇದನ್ನೇ ಹಾಕ್ಕೊಂಡು ಇದು ಮಾಡ್ತಿದ್ದಾಳೆ. ಫಸ್ಟ್ ಟೈಮ್ ಬಿಟ್ಟಿದ್ದಾಳಲ್ವ, ಯಾವ ಥರ ಬಿಟ್ಟಿದ್ದೀನಿ ನಾನು ಅನ್ನೋದು ಅವಳಿಗೆ ಒಂಥರ ಖುಷಿ, ನಾನು ಬಿಟ್ಟಿದ್ದೀನಲ್ಲ ಅಂತ ಹೇಳಿ. ಅಮ್ಮ ವಡೆ ಬೇಯಿಸ್ತಾ ಇದ್ದಾರೆ. ಜಾಸ್ತಿ ವಡೆ ಆದರೆ ಬಟ್ಟೆ ಎಲ್ಲ ಇಟ್ಕೊಂಡು ಹಾಗೆ ಬೇಯಿಸ್ತೀವಿ. ಇವಾಗ ಸುಮ್ಮನೆ ಸ್ವಲ್ಪ ಅಲ್ವಾ ಹಾಗಂಬಿಟ್ಟು ಇದರಲ್ಲೇ ತಟ್ಟಿ ಹಾಕ್ತಾಯಿದ್ದಾರೆ. ನಾನಂತೂ ಕೈಯಲ್ಲೇ ತಟ್ಟಾಕ್ತೀನಿ, ನಾನೇನು ಯೂಸೇ ಮಾಡಲ್ಲ ಮನೇಲೆಲ್ಲ ಮಾಡಬೇಕಾದ್ರೆ. ಅದು ಬೇಗ ಕಲಸಿಟ್ಟಿರ್ತೀವಲ್ವ, ಬೇಗ ಬಿಟ್ಬಿಡ್ಬೇಕು, ಇಲ್ಲಾಂದರೆ ನೀರು ಬಿಟ್ಕೊಂಡ್ಬಿಡುತ್ತೆ. ಈರುಳ್ಳಿ ಹಾಕಿರ್ತೀವಲ್ಲ, ನೀರು ಬಿಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಬೇಗ ಬಿಡೋಣ ಅಂತ ಬೆಣ್ಣೆ, ಅಮ್ಮ ಮಜ್ಜಿಗೆ ಕಡ್ದಿದ್ರಿಂದ ಬೆಣ್ಣೆ ಇತ್ತು. ಹಸುವಿನ ಬೆಣ್ಣೆ ಅಂದರೆ ಯಾರಿಗಿಷ್ಟ ಆಗಲ್ಲ. ಹಳ್ಳಿ ಕಡೆನೇ ಚೆಂದ ಅಲ್ವಾ, ಹಾಲು ಬೆಣ್ಣೆ ಎಲ್ಲ ಪ್ಯೂರಾಗಿ ಸಿಗುತ್ತೆ. ನನಗಂತೂ ಬೆಣ್ಣೆ ಅಂದರೆ ತುಂಬ ಇಷ್ಟ. ಬೆಣ್ಣೆ ಹಾಕ್ಕೊಂಡು ಸಾಂಬಾರು ಹಾಕ್ಕೊಂಡು ತಿಂತಾಯಿದ್ರೆ ಏನು ಚೆನ್ನಾಗಿರುತ್ತೆ ಅಲ್ವಾ. ಇಲ್ಲೆಲ್ಲ ಬರೀ ತುಪ್ಪ, ಅದನ್ನು ನಂದಿನಿ ತುಪ್ಪ ಆ ಥರ ಯೂಸ್ ಮಾಡ್ಕೊತೀವಿ. ಇವ್ರು ಬೇಡ ಸಾಕು ಬಿಡಿ ಅಂದರೆ ಕೇಳಲ್ಲ. ಅವರಪ್ಪನ ಫೋಟೋ ತೆಗಿತು ವೀಡಿಯೋ ಮಾಡ್ತಾನೇ ಇದ್ದಾಳೆ. ಅವರಪ್ಪ ಊಟ ಮಾಡ್ತಾಯಿದ್ದಾರೆ. ಊಟ ಎಲ್ಲ ಮುಗಿಸ್ಕೊಂಡು ನೋಡೋಣ, ಸ್ವಲ್ಪ ಹೊಲ್ದ ಹತ್ರ ಎಲ್ಲ ಹೋಗಿ ಬರೋಣ. ನನ್ನ ತಮ್ಮ ಹೊಲ್ದ ಹತ್ರ ಎಲ್ಲ ಶುಂಠಿ ಮತ್ತು ಕಲ್ಲಂಗಡಿ ಎಲ್ಲ ಹಾಕಿದ್ದ ಅಲ್ವಾ, ಅದನ್ನೆಲ್ಲ ನೋಡ್ಕೊಂಬರೋಣ ಅಂತ ಹೇಳಿ ನನ್ನ ಹಸ್ಬೆಂಡು ಮತ್ತು ನನ್ನ ತಮ್ಮ ಹೋಗ್ತಾರೆ ಇವಾಗ. ಅಷ್ಟರೊಳಗಡೆ ನಾವು ಮನೇಲಿ ಸ್ವಲ್ಪ ಕೆಲಸ ಇರುತ್ತಲ್ಲ, ಅಮ್ಮ ಎಲ್ಲ ಮುಗಿಸ್ಕೊಂಬರೋಣ. ನಾನು ಸ್ವಲ್ಪ ಶಾರ್ಟ್ಸ್ ಎಲ್ಲ ಮಾಡೋದಿತ್ತು, ವೀಡಿಯೋ ಮಾಡ್ಕೊಂಬರೋಣ. ಅಮ್ಮ ಇನ್ನು ಊರಿಗೆ ಹೋದರೆ ಸಾನ್ವಿ ಇಲ್ಲಿದ್ದಾಳಲ್ವ, ಇನ್ನು ವೀಡಿಯೋ ಎಲ್ಲ ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ವೀಡಿಯೋ ಎಲ್ಲ ಮಾಡ್ಕೊಂಬರೋಣ ಬೇಗ ಕೆಲಸ ಮುಗಿಸ್ಕೊಂಡು ಅಂತ ಅಂದ್ಕೊಂಡ್ವಿ. ಅಷ್ಟರಲ್ಲಿ ಹೊರಗಡೆ ಮಾತಾಡ್ತಾ ಕೂತಿದ್ದೀವಿ ಎಲ್ಲರೂ. ಐಸ್ ಕ್ರೀಮ್ ತೊಗೊಬಂದಿದ್ದೆ, ಐಸ್ ಕ್ರೀಮ್ ತಿಂತಾಯಿದ್ರು ಅಮ್ಮ ಆಂಟಿ ಎಲ್ಲರೂ. ಅಷ್ಟರಲ್ಲಿ ಏನಾಯಿತು ಗೊತ್ತಾ, ಐಸ್ ಕ್ರೀಮ್ ತಿನ್ನೋಷ್ಟರಲ್ಲಿ ಸಾನ್ವಿನ ವೀಡಿಯೋ ಮಾಡ್ಕೊತ ಹೇಳಿದ್ದೀನಿ. ಪಕ್ಕದಲ್ಲಿ ಹಾವು ಗೊತ್ತಾ, ಎಷ್ಟು ದಪ್ಪ ಹಾವು ಅಂದರೆ ತುಂಬ ದಪ್ಪ ಹಾವು ಹೋಗ್ತಾಯಿದೆ. ಸಾನ್ವಿ ವೀಡಿಯೋ ಬಿಟ್ಬಿಟ್ಟು ಅಮ್ಮ ಹಾವು ಅಂತ ಇದ್ದಾಳೆ. ವೀಡಿಯೋ ಮಾಡ್ಕೋಬೇಕು, ಅವಳು ವೀಡಿಯೋನೇ ಮಾಡ್ಕೊಂಡಿಲ್ಲ. ಭಯ ಅಲ್ವಾ, ಮಕ್ಳಿಗೆ ಮೊದಲೇ ಭಯ ಇರುತ್ತೆ, ಅದರಲ್ಲೂ ನೋಡಿದ್ರೆ ಇನ್ನೂ ಭಯ ಆಗೋಗ್ಬಿಡುತ್ತೆ. ಅಷ್ಟರಲ್ಲಿ ಹಾವನ್ನ ನೋಡಿ ಅಲ್ಲೆಲ್ಲ ಹೋದ್ವಿ. ಬಟ್ ಅದು CB ಗಿಡ ಇತ್ತಲ್ಲ, ಆ ಗಿಡದ ಹತ್ರ ಹೋಗ್ಬಿಡ್ತು. ಮನೆ ಮುಂದೆ ಹೂವಿನ ಗಿಡ ಎಲ್ಲ ಇದೆಯಲ್ವ, ಅಲ್ಲಿಗೋಯ್ತು. ಸ್ವಲ್ಪ ಭಯ ಆಗೋಯ್ತು. ಇವಳಂತೂ ಫುಲ್ಲು ಭಯ ಬಿದ್ದುಬಿಟ್ಟಿದ್ದಾಳೆ. ಆ್ಯಕ್ಚುಲಿ ಏನಕ್ಕೆ ನಮಗೆಲ್ಲ ಇಷ್ಟೊಂದು ಹಾವಿನ ಭಯ ಅಂತ ಹೇಳಿದ್ರೆ, ನೀವು ನಂಬಲ್ಲ, ನಮ್ಮ ಅಪ್ಪನಿಗೆ 3 ಸಲ ಹಾವು ಕಚ್ಚಿರೋದು. ಅದೇನು ದೇವ್ರು ದೊಡ್ಡನು ಅಂತ ಹೇಳ್ತಾರಲ್ಲ, ಆ ಥರ ನಮ್ಮ ಅಪ್ಪನಿಗೆ ಆಯಸ್ಸು ಜಾಸ್ತಿ ಅನಿಸುತ್ತೆ. ಒಳ್ಳೆಯವ್ರಿಗೆ ನಿಜವಾಗ್ಲೂ ದೇವ್ರು ಎಲ್ಲೋ ಕಾಪಾಡುತ್ತೆ ಅನ್ನೋದು ಸತ್ಯದ ಮಾತು. ನನ್ನಪ್ಪ ಮಾಡಿರೋ ದಾನ ಧರ್ಮ ಅನಿಸುತ್ತೆ. ನಮ್ಮ ಅಪ್ಪಂಗೆ ಏನೂ ಆಗದೆ ಆ ದೇವರು ನಮ್ಮಪ್ಪನ ಸುರಕ್ಷಿತವಾಗಿ ಇರಿಸಿದ್ರು ಅಂತಲೇ ಹೇಳ್ಬೋದು. ಪಾಪ ಅವ್ರ ಕಷ್ಟ ದೇವರಿಗೆ ಗೊತ್ತು. 3 ಸಲ ಅವರು ನಿಜವಾಗ್ಲೂ ಅವ್ರು ಹೇಳ್ತಿರ್ತಾರೆ ಯಾವಾಗಲೂ, ನಾನು 10 ವರ್ಷದಿಂದನೂ ದುಡಿತಾನೇ ಇದ್ದೀನಿ ಅಂತ ಹೇಳಿ. ಇವತ್ತಿನವರೆಗೂ ದುಡಿತಾನೇ ಇದ್ದಾರೆ ನಮ್ಮಪ್ಪ. ದುಡಿಯೋದನ್ನು ಕಡಿಮೆನೇ ಮಾಡಲಿಲ್ಲ. ಎಲ್ಲರ ಅಪ್ಪನಿಗೂ ಅವ್ರ ಅಪ್ಪನೇ ಹೀರೋ, ನನಗೂ ಅಷ್ಟೇ ನಮ್ಮಪ್ಪನೇ ಹೀರೋ. ನಮ್ಮಪ್ಪ ಪಟ್ಟಿರೋ ಕಷ್ಟ ನಂಗೆ ನಿಜವಾಗ್ಲೂ ಹೇಳ್ತಿದ್ದು. ಅಷ್ಟು ಕಷ್ಟಪಟ್ಟಿದ್ದಾರೆ, ಅಷ್ಟು ಆಸ್ತಿನ ಉಳಿಸಿ, ಅಷ್ಟು ಮನೇನ ಉಳಿಸಿ, ಪ್ರತಿಯೊಂದು ಹಳ್ಳೀಲಿ ಮಾಡ್ಕೊಂಡು ಹೋಗಿದ್ದಾರಲ್ಲ ನಮ್ಮಪ್ಪನಿಗೆ. ನಮ್ಮಪ್ಪನೇ ಸಾಟಿ ಅಂತಲೇ ಹೇಳ್ಬೋದು. ನಮ್ಮಪ್ಪನಿಗೆ ಹೇಳ್ತಾಳೆ ಬಂದ ತಕ್ಷಣ ಹಾವು ಅಂತ ಹೇಳಿ. ಹಾವು ಬಂತು ಅಂತ ಹೇಳಿ ನೋಡಿದ್ರೆ ಹೋಗ್ಲಿ ಬಿಡಮ್ಮ ಅಲ್ಲಿದೆ ಅಂತ. ನಮ್ಮಪ್ಪಗೆ ಮೊದಲೇ ಹಾವು ಅಂದರೆ ಸ್ವಲ್ಪ ಭಯ ಇದ್ರೂ ನೋಡ್ತಾರೆ. ಅದನ್ನೆಲ್ಲ ಹಳ್ಳಿಯವರಲ್ವ, ಸ್ವಲ್ಪ ಧೈರ್ಯ ಜಾಸ್ತಿ ಇರುತ್ತೆ. ಆದರೆ 3 ಸಲ ಕಚ್ಚಿರೋದು ಅಂದರೆ ನಂಬ್ತೀರಾ, ಎಷ್ಟು ಕಷ್ಟ ಅಲ್ವಾ 3 ಸಲ. ಅದೇನೋ ನಮ್ಮಪ್ಪನ ಫ್ರೆಂಡ್ ಅನಿಸುತ್ತೆ ಹಾವು, ಬಂದು ನಮ್ಮಪ್ಪನಿಗೆ ಕಚ್ಚುತ್ತೆ. ಡಾಕ್ಟರ್ ಹಾಗೆ ಹೇಳ್ತಾಯಿದ್ರು, ಯಾಕೆ ಸರ್ ಹಾವು ಹತ್ರ ಹೋಗ್ತೀರಾ ನೀವು ಅಂತ. ಹಾಗೆ 3 ಸಲ ಕಚ್ಚಿಸ್ಕೊಂಡು ಈಗಂತೂ ತುಂಬಾ ವೀಕ್ ಆಗೋಗ್ಬಿಟ್ಟಿದ್ದಾರೆ. ಎಷ್ಟು ಅಂತ ಮಾಡ್ತಾರೆ ಹೇಳಿ, ಇವಾಗಲೂ ಮಾಡ್ತಾನೇ ಇದ್ದಾರೆ. ನಾನು ನೋಡಿದಾಗಿಂದ ಹಿಡಿದು ಇವತ್ತಿನವರೆಗೂ ಅವರು ಹೊಲ್ದ ಹತ್ರ ಕೆಲಸ ಮಾಡೋದು, ಹೊಲ ಪ್ರತಿಯೊಂದು ಕೆಲಸನೂ ಮಾಡ್ತಾನೆ ಇದ್ದಾರೆ. ಅಷ್ಟರಲ್ಲಿ ಅವ್ರ ಅಪ್ಪ ಮತ್ತು ಅವ್ರ ಮಾವ ಹೊಲ್ದ ಹತ್ರದಿಂದ ಬಂದರು. ಅವರಿಗೂ ಸಹ ಹೇಳ್ತಾ ಇದ್ದಾಳೆ ಅಪ್ಪ ಹಾವು, ಎಲ್ಲರಿಗೂ ಹೇಳ್ತಾ ಕುತ್ಕೊಂಡ್ಬಿಟ್ಲು. ಅಷ್ಟರಲ್ಲಿ ಮಕ್ಕಳೆಲ್ಲ ಅಲ್ಲಿ ಗಸಗಸೆ ಹಣ್ಣಿನ ಮರ ಇದೆ. ನಾವು ಚಿಕ್ಕವರಿದ್ದಾಗ ಅಷ್ಟೇ ಗಸಗಸೆ ಹಣ್ಣೆಲ್ಲ ಕಿತ್ಕೊತಾ ಇದ್ವಿ. ಹಾಗೆ ಮಕ್ಕಳೆಲ್ಲ ಗಸಗಸೆ ಹಣ್ಣೆಲ್ಲ ಕಿತ್ಕೊತಾ ಇದ್ರು. ಆಗಲೇ ಒಂದು ವೀಡಿಯೋ ಇಲ್ಲಿ ಅಂತ ಮಾಡಿಕೊಂಡೆ. ನೆಕ್ಸ್ಟ್ ನನ್ನ ತಮ್ಮ ಅವ್ರ ಬಾವ ಎಳ್ನೀರು ಅಂತ ಹೇಳಿದ್ರು. ಸುಸ್ತಲ್ವ ಇವಾಗ, ಆ್ಯಕ್ಚುಲಿ ಬಿಸಿಲಿರೋದ್ರಿಂದ ತುಂಬ ಸುಸ್ತಿರುತ್ತೆ, ತುಂಬ ಅಂದರೆ ತುಂಬ ಸುಸ್ತಾಗ್ತಾರಂತೆ. ಊಟ ಮಾಡಿಬಿಟ್ರಂತೂ ಡೈಜೆಷನ್ ಮಾಡ್ಕೊಳ್ಳೋದೇ ತುಂಬ ಕಷ್ಟ ಆಗುತ್ತೆ, ಅಷ್ಟು ಸುಸ್ತಾಗುತ್ತೆ. ಅಷ್ಟು ಹೊಲ್ದ ಹತ್ರ ಎಲ್ಲ ಹೋಗಿ ಬಂದಮೇಲೆ ಎಳ್ನೀರು ಕಿತ್ತಿಟ್ಟಿದ್ರು ಅಪ್ಪ, ನಾವು ಬರೋಕ್ಕಿಂತ ಮುಂಚೆನೇ ಕೆಚ್ಕೊಡ್ತಾ ಇದ್ದಾನೆ. ಇವ್ನು ನನ್ನ ತಮ್ಮ, ನನಗೊಬ್ಬನೇ ತಮ್ಮ. ತುಂಬ ಚೆನ್ನಾಗಿ ನನ್ನ ಲೈಫಲ್ಲಿ ಫಸ್ಟಿಂದನೂ ಅಷ್ಟೇ. ನನ್ನ ತಮ್ಮ ನನ್ನ ಕಷ್ಟದಲ್ಲಿ ನನ್ನ ಸುಖದಲ್ಲಿ, ಅವ್ನ ಕಷ್ಟದಲ್ಲಿ ಅವ್ನ ಸುಖದಲ್ಲಿ ಒಬ್ರಿಗೊಬ್ರು ಆಗ್ತಾ ಚೆನ್ನಾಗಿದ್ದೀವಿ. ದೇವರು ಮುಂದೆನೂ ಹಾಗೆ ಇಟ್ಟಿರಲಿ ಅಂತ ಕೇಳ್ಕೊತೀನಿ. ಇವಾಗ ಎಳ್ನೀರೆಲ್ಲ ಕೆಚ್ಕೊಳ್ತಾ ಇದ್ದಾನೆ.
ಅವ್ರ ಭಾವ ಅಂದರೆ ಅವನಿಗೇನೋ ಗೌರವ. ಫಸ್ಟಿಂದನೂ ಅಷ್ಟೇ ಅವರಿದ್ರೆ ಜೋರಾಗಿ ಮಾತಾಡೋದು, ಬಟ್ ಏನೂ ಇಲ್ಲ. ಹೇಗೆ ಎಲ್ಲರೂ ಭಾವದರಿಗೆ ರೆಸ್ಪೆಕ್ಟ್ ಕೊಡ್ತಾರೆ ಹಾಗೆ ಕೊಡ್ತಾನೆ. ಇಷ್ಟ. ನಾನೇ ಏನಾದರೂ ಸ್ವಲ್ಪ ಜೋರಾಗಿ ಮಾತಾಡಿದ್ರು, ಈಗ ಮಾತಾಡ್ತೀಯ ಭಾವನಿಗೆ ಹಾಗೆಲ್ಲ ಮಾತಾಡಬೇಡ ಅಂದ್ಕೊಂಡೆಲ್ಲ ಕಿಟ್ಲೆ ಮಾಡ್ತಾಯಿರ್ತಾನೆ. ಎಳ್ನೀರ ಕುಡಿತಾ ಇದ್ದಾಳೆ ನನ್ನ ಮಕ್ಕಳಿಗೂ ಆದಷ್ಟು ಎಳ್ನೀರ ಕೊಡಬೇಕು. ಫೈನಲಿ ನಾನು ಕುಡಿದೆ. ನಾನು ಸ್ವಲ್ಪ ಕಡಿಮೆ ಎಳ್ನೀರು ಕುಡಿಯೋದು, ಯಾಕೆ ಅಂತ ಹೇಳಿದ್ರೆ ಬೇಗ ಶೀತ ಆಗ್ಬಿಡುತ್ತೆ ಅಂತ ಎಳ್ನೀರು ಕುಡಿಯೋದು ಕಡಿಮೆ. ಗಂಜಿ ಅಂದರೆ ತುಂಬ ಇಷ್ಟ. ನಮ್ಮ ಸಾನ್ವಿ ಫಸ್ಟು ಗಂಜಿ ತಿನ್ನೋದು ಏನಕ್ಕೆ ಅಂತ ಹೇಳಿದ್ರೆ ಎಳ್ನೀರು ಕುಡಿಯೋದು ಏನಕ್ಕೆ ಅಂತ ಹೇಳಿದ್ರೆ ಗಂಜಿ ತಿನ್ನೋದಕ್ಕೆ. ಗಂಜಿ ಬೇಕೇ ಬೇಕು ಅವಳಿಗೆ. ಎಲ್ಲೇ ನಾವು ಎಳ್ನೀರು ತೊಗೊಂಡ್ರು ಅಮ್ಮ ಗಂಜಿ ಇದೆಯಾ ಅಂತ ಕೇಳ್ತಿರ್ತಾಳೆ. ಗಂಜಿ ಅಂತಲೇ ಅವಳಿಗೆ ತುಂಬ ಇಷ್ಟ. ಅದರಲ್ಲಿ ಮುದ್ದು ಕೊಡೆ ಅಂದರೆ ಒಂದು ಸ್ಪೂನ್ ಹಾಕಿ ಕೊಡ್ತಾಯಿದ್ದಾಳೆ. ಯಪ್ಪ, ಇವರಿಬ್ಬರು 1 ವೀಕ್ ಮೇಲೆ ಆಗಿತ್ತು ಸಿಕ್ಕಿ. ಅವಳು ಬಂದ್ಬಿಟ್ಟಿದ್ಲಲ್ಲ, ಇವಳು ಒಬ್ಬಳೇ ಇದ್ದು ಬೋರಾಗಿತ್ತು. ಇವಾಗ ಇಬ್ಬರು ಸೇರ್ಕೊಂಡು ಗಲಾಟೆ ಮಾಡಿದ್ದು ಮನೇಲಿ. ನಾವಿಬ್ಬರು ಮಾತಾಡೋಣ ಅಂತ ಹೇಳಿ ಹೊತ್ತು ಹಾಗೆ ಹೊರ್ಗಡೆ ಕೂತ್ಕೊಂಡು ಮಾತಾಡ್ತಾಯಿದ್ವಿ. ಅವ್ರನ್ನ ಕರಿತಾ ಇದ್ದೆ, ಬಂದರೆ ವೀಡಿಯೋ ಮಾಡೋಣ ಅಂತೆ. ನಿನ್ಗೇನು ಕೆಲಸ ಇಲ್ವಾ ಅಂದ್ಕೊಂಡು ಹೋದರು. ಅಷ್ಟರಲ್ಲಿ ಹೊಲದ ಹತ್ರ ಹೋಗಿ ಬರೋಣ ಅಂತ ಹೇಳಿ ಹೊರಟ್ವಿ. ಫೈನಲಿ ಆಲ್ರೆಡಿ ಒಂದು 5 ಗಂಟೆ ಆಗಿತ್ತು. ನಾನು, ಅಮ್ಮ, ಆಂಟಿ, ಸಾನ್ವಿ, ಮುದ್ದು ಎಲ್ಲ ಹೊಲ್ದ ಹತ್ರ ಹೋದ್ವಿ. ನಮ್ಮಪ್ಪ ಎಷ್ಟು ಹೊಲ್ದಲ್ಲಿ ದುಡ್ದಿದ್ದಾರೆ ಅಂದರೆ, ನಾನು ಚಿಕ್ಕವಳಿದ್ದಾಗಲಿಂದ ದುಡಿತಾನೇ ಇದ್ದಾರೆ. ಅವ್ರಿಗಿನ್ನೂ ಹೊಲ್ದಲ್ಲಿ ದುಡಿಯೋದು ತಪ್ಪಿಲ್ಲ, ಅಷ್ಟು ದುಡಿತಾರೆ. ಇದು ಬಂದು ಗೊಬ್ಬರದ ಗ್ಯಾಸು, ಗೊತ್ತಿದೆ ಅನಿಸುತ್ತೆ. ಸಗಣಿನ ಕಲಿಸ್ಬಿಟ್ಟು ಬಿಟ್ಟರೆ ಗೊಬ್ಬರದ ಗ್ಯಾಸು ಚೆನ್ನಾಗಿರುತ್ತೆ ಹಳ್ಳಿ ಕಡೆ ಎಲ್ಲ. ಅವಾಗೆಲ್ಲ ಇದೆ, ಸಿಲಿಂಡರ್ ಇರಲಿಲ್ಲ ಅವಾಗೆಲ್ಲ. ಗೊಬ್ಬರದ ಗ್ಯಾಸೇ ಜಾಸ್ತಿ ಇದ್ದು. ಹಿಂದೆ ಸ್ವಲ್ಪ ಮನೆ ಹತ್ರ ಸ್ವಲ್ಪ ತೆಂಗಿನ ಮರ ಹಾಕೊಂಡ್ಬಿಡೋಣ ಅಂತ ಹೇಳಿ, ತೆಂಗಿನ ತೋಟ ಇದೆ ಆಲ್ರೆಡಿ. ಇನ್ನೊಂದು ತೆಂಗಿನ ಮರ ಹಾಕೊಳ್ಳೋಣ ಅಂತ ಹಾಕ್ಕೊಂಡು, ತೆಂಗಿನ ಮರನ ಬೆಳೆಸೋದಕ್ಕೆ ನಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟಿದ್ದಾರೆ ಆವಾಗ ತೋಟಕ್ಕೆ ಅಂತ ಹೇಳಿದ್ರೆ. ಆವಾಗ ಬೋರ್ ಇರಲಿಲ್ಲ, ಬೋರ್ವೆಲ್ಲಿಂದ ನೀರು ಹೊತ್ಬೇಕಿತ್ತು. ನಮ್ಮಮ್ಮ ನಾನು ಪ್ರೆಗ್ನೆಂಟಲ್ಲಿ ಇದ್ದಾಗಲಿಂದನೂ ನೀರನ್ನ ಒರ್ತಿದ್ರು ಗೊತ್ತಾ, ತಲೆ ಮೇಲೆ ಸೊಂಟದ ಮೇಲೆ ಇಟ್ಕೊಂಡು ಒರ್ತು ನೀರು ಊದಿ ಅವರು ತೆಂಗಿನ ತೋಟನ ಉಳಿಸಿದ್ದಾರೆ. ಅಪ್ಪ, ನಿಜವಾಗ್ಲೂ ಅವ್ರು ಮಾಡಿರೋ ಕೆಲಸಕ್ಕೆ ಒಂದು ದೊಡ್ಡ ಸಲ್ಯೂಟ್ ಅಂತಲೇ ಹೇಳ್ಬೋದು. ಅವ್ರು ಮಾಡಿದ ಕೆಲಸ ನಾವು 10 ನಿಮಿಷ ಅಲ್ಲ, 1 ಸೆಕೆಂಡು ಮಾಡೋಕ್ಕಾಗಲ್ಲ, ಅಷ್ಟು ಕೆಲಸನ ಮಾಡ್ತಾಯಿದ್ರು. ನಮ್ಮವ್ವ ಇಬ್ಬರೂ ಸೇರಿಕೊಂಡು ಡೈಲಿ ನೀರನ್ನ ಹೊತ್ಕೊಂಡ್ಬಂದು ಆ ತೆಂಗಿನ ಮರಕ್ಕೆ ಊದು, ಆ ತೆಂಗಿನ ಮರ ಬೆಳೆಸಿದ್ದಾರೆ. ಇವತ್ತು ತೋಟ ಮಾಡಿದ್ದಾರೆ. ಮಕ್ಕಳು ಚೆನ್ನಾಗಿರಲಿ ಅಂತ ಅಪ್ಪ ಅಮ್ಮ ಎಷ್ಟು ಕಷ್ಟಪಡ್ತಾರಲ್ಲ. ಇವತ್ತಿನ ದಿನಕ್ಕೂ ಅವತ್ತಿನ ದಿನಕ್ಕೂ ತುಂಬಾ ವ್ಯತ್ಯಾಸ ಇದೆ. ಕಲ್ಲಂಗಡಿ ಹಾಕಿದ್ದಾರೆ ನನ್ನ ತಮ್ಮ. ಈ ಸಲ ಯಾಕೋ ಚೆನ್ನಾಗಿ ಬಂದಿಲ್ಲ ಅಂತ ಹೇಳ್ತಾ ಇದ್ದ. ಲಾಸ್ಟ್ ಟೈಮ್ ಹಾಕಿದಾಗ ಚೆನ್ನಾಗಿ ಬಂತು. ಹಾಗೆಯೇ ದುಡ್ಡು ಅಷ್ಟೇ 18 ರೂಪಾಯಿ kg ಏನೋ ಇತ್ತು. ನಾವಿಲ್ಲಿ ತೊಗೊಬೇಕು ಅಂದರೆ 20-25 ರೂಪಾಯಿ kg ಇರುತ್ತೆ ಬ್ಯಾಂಗ್ಳೂರಲ್ಲೆಲ್ಲ. ಇವನಿಗೆ ಈಗೇನೋ 9 ರೂಪಾಯಿ ಇದೆ ಕಣೆ ಅಂತ ಹೇಳ್ತಾ ಇದ್ದ. ಹಾಕಿದ್ದಾರು ಬಂದರೆ ಸಾಕು ಅಂತ. ರೈತರು ಬೆಳೆನೇ ಅಷ್ಟೇ ಅಪ್ಪ, ಹಾಕಿ ರೈಟ್ ಇದೆ ಅಂತ ಹಾಕಿದ್ರೆ ಒಂದೊಂದ್ಸಲ ರೈಟೇ ಕಡಿಮೆ ಆಗೋಗ್ಬಿಡುತ್ತೆ. ರೈತರು ಅಂದ್ರೇ ಹಾಗೆ, ಅದು ಬೆಳೆ ಬಂದ್ರೂ ತಡ್ಕೋಬೇಕು, ಬರಲಿಲ್ಲ ಅಂದ್ರೂ ತಡ್ಕೊಬೇಕು. ಇದು ಬಂದೇ ಬರುತ್ತೆ, ಇಷ್ಟು ದುಡ್ಡು ಬರುತ್ತೆ ಅನ್ನೋದು ಹೇಳೋದು ತುಂಬ ಕಷ್ಟ. ಯಾವಾಗ ಬೆಳೆ ಹೇಗಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನನ್ನ ಮಗಳದ್ದು ಎಲ್ಲ ತೋರಿಸ್ತಾ ಇದ್ದಾಳೆ, ನೋಡು ಇದಿಷ್ಟಪ್ಪ ಇದೆ ಅಂತ. ನಾಳೆ 1 ವೀಕ್ ಆಗಿತ್ತಲ್ಲ ಬಂದು, ಎಲ್ಲ ಹೊಲ್ದ ಹತ್ರ ಬಂದು ನೋಡ್ಕೊಂಬಿಟ್ಟಿದ್ದಾಳೆ, ಎಲ್ಲ ತೋರಿಸ್ತಾ ಇದ್ದಾಳೆ. ಎಲ್ಲ ಸುತ್ತಾಡ್ಕೊಂಬರೋಣ ಅಂತೇಳಿ ಹೋದ್ವಿ. ಮತ್ತು ಇದು ಕಲ್ಲಂಗಡಿ ಜೊತೆ ಕುಂಬಳನೂ ಹಾಕಿದ್ದಾನೆ. ಒಂದೊಂದು ಬ್ಯಾಚು, ಫಸ್ಟ್ ಬ್ಯಾಚ್ ಹಾಕಿ ಆಲ್ರೆಡಿ ಕೊಟ್ಟ. ಇವಾಗ ಬಂದು ಸೆಕೆಂಡ್ ಬ್ಯಾಚ್ ಹಾಕಿದ್ದಾನೆ. ತುಂಬ ಚೆನ್ನಾಗಿತ್ತು. ಫಸ್ಟ್ ಬ್ಯಾಚ್ ಅಂತೂ ಅಮ್ಮ ಅವ್ರು ಊರಿಗೆ ತೊಗೊಂಬಂದಿದ್ರಲ್ಲ, ಫಸ್ಟ್ ಬ್ಯಾಚ್ ತುಂಬ ಚೆನ್ನಾಗಿತ್ತು. ನೋಡಿ ಇಷ್ಟೇ ದಪ್ಪ ಇರುತ್ತೆ. ಇಲ್ಲಿ ಜೋಳ ಹಾಕಿದ್ದಾನೆ. ಜೋಳನೂ ಆಲ್ರೆಡಿ ಬಂದಿದೆ. ಇದು ಬಂದು ತೆಂಗಿನ ತೋಟ. ಇದೆಲ್ಲ ನಮ್ಮ ಅಪ್ಪಂದೆ, ಫುಲ್ ಫ್ಲ್ಯಾಟ್ ನಮ್ಮ ಅಪ್ಪ ಅವ್ರದ್ದೇ. ತುಂಬ ಚೆನ್ನಾಗಿದೆ. ನಮ್ಮ ಅಪ್ಪಂಗೆ ಏನು ಗೊತ್ತಾ, ಫಸ್ಟಿಂದನೂ 1 ಎಕರೆನೂ ಮಾರೋದಕ್ಕೆ ಇಷ್ಟ ಇಲ್ಲ ನಮ್ಮ ಅಪ್ಪಂಗೆ. ನಾವು ಫಸ್ಟೆಲ್ಲ ಹೇಳ್ತಾ ಇದ್ವಿ, ಸುಮ್ಮನೆ ಮಾರಿಬಿಟ್ಟು ಆರಾಮಾಗಿರಿಯಪ್ಪ, ಯಾಕೆ ಒಂದು ಅಷ್ಟೊಂದು. ನಮ್ಮಪ್ಪ 1 ಗುಂಟೆನೂ ಸಹ ಹೊಲ್ದ ಮಾರಿಲ್ಲ ಗೊತ್ತಾ, ಅಷ್ಟು ಚೆನ್ನಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ. ಎಷ್ಟೇ ಕಷ್ಟ ಬರಲಿ, ಅವರು ರೈತರು ಅಂದಮೇಲೆ ಪಕ್ಕಾ ರೈತರಪ್ಪ. ತುಂಬ ಚೆನ್ನಾಗಿ ಬೆಳೆ ಬೆಳೆಯೋದು ಎಲ್ಲ ಮಾಡ್ತಾಯಿದ್ರು. ಜೋಳ ಮುರ್ಕೊಳ್ಳೋಣ ಅಂತ ನೋಡಿದೆ, ಬೆಳಿಗ್ಗೆ ಮುರ್ಕೊಂಬರೋಣ ಅಂತ ಅಂದ್ಕೊಂಡು ಬೇಬಿಕಾನ್ ಥರ ಇದ್ವಿ, ಮುರ್ಕೊಂಡೇ ಬರಲಿಲ್ಲ. ಹಲಸಿನ ಮರ ನೋಡಿ ಎಷ್ಟೊಂದು ಹಲಸಿನ ಹಣ್ಣು ಬಿಟ್ಟಿದೆ, ತುಂಬ ಚೆನ್ನಾಗಿ. ನನ್ನ ಮಗಳು ಯಾವಾಗಲೂ ಹಲಸಿನ ಹಣ್ಣು ನೋಡಿದ್ರೆ ಸಾಕು ಗಮ್ ಹಣ್ಣು ಅಂತ ಹೇಳ್ತಾಳೆ. ನಾನು ಹೊಲ್ದ ಹತ್ರ ಬಂದು ನಾನು ಚಿಕ್ಕವಳಿದ್ದಾಗಲಿಂದ ಅಷ್ಟೇ ಹೊಲ್ದ ಹತ್ರ ಬರೋದು, ಏನೇನು ಮಾಡ್ತಾಯಿದ್ದಾರೆ ಏನೂ ನನಗೆ ಗೊತ್ತಿಲ್ಲ. ನಾನು ಕಾಲೇಜಿಗೆ ಹೋಗ್ತಿದ್ದೆ, ಸ್ಕೂಲಿಗೆ ಹೋಗ್ತಿದ್ದೆ, ಮನೆಗೆ ಬರ್ತಿದ್ದೆ. ನಮ್ಮದು ಹೊಸ ಮನೆ ಕಟ್ತಾ ಇದ್ರಲ್ವ, ಅದನ್ನು ಕಟ್ಟು ಮುಗಿಯೋವರೆಗೂ ಸಹ ನಾನು ಮನೆ ಹತ್ರ ಬಂದಿರಲಿಲ್ಲ. ಎಲ್ಲ ಹಾಗನ್ನೋರು, ನಿಮ್ಮ ಮಗಳು ಮನೆ ಹತ್ರನೂ ಬರಲ್ವಲ್ಲ ಅಂತ ಹೇಳೋರು. ನಾನು ಸ್ವಲ್ಪ ಕಡಿಮೆ ಹೊಲ್ದ ಹತ್ರ ಬರ್ತಿದ್ದು. ಯಾರೇ ಹೊಲ್ದ ಹತ್ರ ಇದ್ರೂ ಅವ್ರಿಗೆ ಟೀ ಮಾಡಿಕೊಂಡು ಕೊಡೋದು, ಅಡುಗೆ ಮಾಡಿಕೊಂಡು, ತುಂಬ ಅಂದರೆ ತುಂಬಾ ಮುದ್ದಾಗಿ ಬೆಳೆದೆ. ಒಂದು ಕೆಲಸ ಮಾಡಲಿಲ್ಲ, ಏನಿಲ್ಲ. ಅಂದರೆ ಆ್ಯಕ್ಚುಲಿ ಏನಂತಂದರೆ ನಮ್ಮ ಅಮ್ಮ ಫಸ್ಟೇ ಅಮ್ಮಗೂ ಮಕ್ಕಳಿರಲಿಲ್ಲ. ಅಮ್ಮ ಮದುವೆಯಾಗಿ ಎಷ್ಟೋ ವರ್ಷ ಆದಮೇಲೆ ನಾನು ಹುಟ್ಟಿದ್ದಲ್ವ, ತುಂಬ
ಖುಷಿಯಾಗಿತ್ತು ಅವರಿಗೂ. ತುಂಬ ಏನಕ್ಕೂ ಯಾವುದಕ್ಕೂ ಏನೂ ಕೊರತೆ ಮಾಡಲಿಲ್ಲ, ಅಷ್ಟು ಚೆನ್ನಾಗಿ ಬೆಳೆಸಿದ್ರು. ನಾನು ಹಾಗೆ ಬೆಳೆದೆ. ನನಗೆ ನಿಜವಾಗ್ಲೂ ಗೊತ್ತಾ, ನಾನು ನೀವು ಜಂಬ ಅಂತ ಅಂದ್ಕೊಬೋದು, ಹಳ್ಳೀಲಿ ಬೆಳೆದ್ರೂ ನನಗೆ ಭತ್ತ ಹೇಗೆ ಬೆಳೀತಾರೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಕೇಳ್ತಾ ಇದ್ದೆ, ಮರ ಇಷ್ಟು ಪೈರು ಹಾಕ್ತಿರಲ್ವಾ, ಅದನ್ನು ಹೇಗೆ ಉಡುತ್ತೆ ಅಷ್ಟೊಂದು ಭತ್ತ ಅಂತ ಕೇಳ್ತಾ ಇದ್ದೆ. ಹಾಗೆ ಬೆಳೆದೆ. ಆಮೇಲೆ ಗೊತ್ತಾಯಿತು ಎಲ್ಲ. ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ಗೊತ್ತಾಗಲಿಲ್ಲ. ಅಷ್ಟರಲ್ಲಿ ಅಮ್ಮ ಕರ ಬಿಡ್ಕೊಂಬರೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ, ಹಾಲನ್ನ ಡೈರಿಗೆ ಹಾಕಬೇಕಿತ್ತಲ್ವ, ಕರ ಬಿಡ್ಕೊಳ್ಳೋಕೆ ಲೇಟ್ ಆಗುತ್ತೆ ಅಂತ ಹೇಳಿ ಅಮ್ಮ ಬಂದರು. ಕರ ಬಿಡ್ಕೊತಾ ಇದ್ದಾರೆ ಅಮ್ಮ. ನನಗೆ ನಿಜವಾಗ್ಲೂ ಹಾಲು ಕರಿಯೋಕ್ಕೂ ಬರೋಲ್ಲ. ಹೆಂಗೆ ಬೆಳೆದಿದ್ದೀನಪ್ಪ ಅನಿಸುತ್ತೆ ಒಂದೊಂದು ಸಲ. ನನ್ನ ದೊಡ್ಡ ಮಗಳೇ ಆಲ್ಮೋಸ್ಟ್ ಎಲ್ಲ ಹಾಲು ಕರಿತೀನಿ, ಎಲ್ಲ ಮಾಡ್ತೀನಿ ಅಂತಾಳೆ. ನನಗೆ ಏನೂ ಬರೋಲ್ಲ. ನನ್ನ ಚಿಕ್ಕ ಮಗಳು ನಿಂತ್ಕೊಂಡು ತೋರಿಸ್ತಾ ಇದ್ದಾಳೆ. ಕೀ ಎಲ್ಲಿದೆ ಅಂತ ಹೇಳಿದ್ರೆ, ಕೀ ಅವರಪ್ಪನ ಕೀ ಇಟ್ಕೊಂಡಿದ್ಲು ಜೋಬಲ್ಲಿ, ಅದನ್ನು ತೋರಿಸ್ತಾ ಇದ್ದಾಳೆ. ಹಾಲು ಕರಿತಾ ಇದ್ರಲ್ವ, ಬಾ ಅಂತ ಕರೆದ್ರು ಅಮ್ಮ. ಅಲ್ಲೋಗಿ ನಿಂತಾಳೆ. ಹಸು ಅಂದರೆ ಚಿಕ್ಕ ಮಕ್ಕಳಿಗೆ ತುಂಬ ಇಷ್ಟ ಅಲ್ವಾ, ಅದಕ್ಕೋಸ್ಕರ ಹಸುನ ನೋಡ್ತಾ ನಿಂತಿದ್ದಾಳೆ. ಕರಿತೀಯ ಬಾ ಅಂತ ಹೇಳಿ. ಅದೇನು ಮಾಡಲ್ಲ ಹಸು, ಸುಮ್ಮನೆ ಗೋಮಾತೆ ಅಂತ ಹೇಳ್ತಾರಾ ನೋಡಿ, ಅದೇನು ಕಿರಿಕಿರಿ ಮಾಡ್ತಾಳೆ. ಎಷ್ಟು ಚೆನ್ನಾಗಿ ನಿಂತಿದೆ ಹಸು. ಒಂದೊಂದು ಹಸುಗಳು ಇರುತ್ತಪ್ಪ, ಒದ್ದು ಬಿಡ್ತಾರೆ, ಬೇರೆಯವರು ಕೈ ಹಾಕಿದ್ರೆ ಒದೆಯೋ ಚಾನ್ಸಸ್ ಇರುತ್ತೆ. ಈ ಹಸು ಏನೂ ಇಲ್ಲ, ತುಂಬ ಚೆನ್ನಾಗಿ ನಿಂತಿತ್ತು. ಅಮ್ಮನ ತಲೆಯಲ್ಲಿ ಹೂವಿದೆಯಲ್ಲ, ಹೂವನ್ನ ತಿನ್ನೋದಕ್ಕೆ ಬರ್ತಾಯಿತ್ತು ಪದೇ. ಇವಳು ಕರಿ ಅಂತ ಹೇಳಿದ್ರೆ ಅವಳಿಗೆ ಬರ್ತಾಯಿಲ್ಲ, ಫಸ್ಟ್ ಟೈಮ್ ಅಲ್ವಾ, ಬರ್ತಾಯಿಲ್ಲ. ನೆಕ್ಸ್ಟು ಸಾನ್ವಿ ಇದ್ದವಳು, ನಾನು ಕರಿತೀನಿ ಅಮ್ಮ ಅಂತ ಅಂದ್ಕೊಂಡು ಬಂದು. ಮುದ್ದುಗೆ ಇದೆಲ್ಲ ವಸ್ತು, ಯಾಕೆಂದರೆ ಅವಳು ಕಡಿಮೆ ಅಲ್ಲ, ಊರ ಕಡೆ ಬರೋದು, ಅದೆಲ್ಲ ತುಂಬ ವಸ್ತು ಅವಳಿಗೆ. ಆದರೆ ಹಸು ಅಂದರೆ ತುಂಬ ಇಷ್ಟ ಅವಳಿಗೆ. ಅದ್ರ ನೋಡ್ಕೊಂಡು ಅವಳು ಅಮ್ಮ ಅಂದ್ಕೊಂಡು ಜೊತೆಲೇ ಇದ್ಬಿಡ್ತಾಳೆ ಅವಳು. ಮಕ್ಕಳಿಗೆ ಅವಾಗವಾಗ ಸ್ವಲ್ಪ ಹಳ್ಳಿ ಕಡೆ ಎಲ್ಲ ಕರ್ಕೊಂಡೋಗಿ ಆ ವಾತಾವರಣಕ್ಕೆ ಅಡ್ಜಸ್ಟ್ ಮಾಡ್ತಾ ಇರಬೇಕು. ಕೆಲವೊಂದು ಮಕ್ಕಳು ಬೇಗ ಅಡ್ಜಸ್ಟ್ ಆಗಿಬಿಡ್ತಾರೆ ಹಳ್ಳಿ. ನನ್ನ ಮಗಳಿಗೆ ಹೇಳ್ತಾ ಇರ್ತಾರೆ ಡಾಕ್ಟ್ರು ಯಾವಾಗಲೂ, ಅವಳನ್ನ ಹಳ್ಳಿ ಸೈಡ್ ಕರ್ಕೊಂಡೋಗಿ ಅವಳು ಹುಷಾರು ತಪ್ಪೋದು ಕಡಿಮೆ, ಸಿಟಿಲಿರೋ ವಾತಾವರಣಕ್ಕೆ ಅವಳು ಬೇಗ ಹುಷಾರು ತಪ್ತಿರ್ತಾಳೆ ಅಂತ ಹೇಳಿ. ನೋಡಿ ಅಷ್ಟರಲ್ಲಿ ಸಾನ್ವಿ ಬಂದಳು, ನಾನು ಕರಿತೀನಿ ಅಂತ. ಅವಳು ಆರಾಮಾಗಿ ಕರಿತಾಳೆ ಗೊತ್ತಾ. ಚಿಕ್ಕವಳಿದ್ದಾಗ ಈಗೇನೆ ಒಂದು ಹಸು ಹಾಲು ಕುಡಿತೀನಿ ಅಂತ ಹೇಳಿ ಹೋಗಿ ಕುಡಿದಿದ್ದವಳು. ಹಸು ಏನು ಮಾಡಿ, ಅದ್ರದ್ದು ಫೋಟೋ ಎಲ್ಲ ಹಾಗೆ ಇತ್ತು ನನ್ನ ಹತ್ರ. ನಿಜವಾಗ್ಲೂ ಇವಳು ಒಂದು ಸ್ವಲ್ಪ ಹಳ್ಳಿಗೆ ಬೇಗ ಅಡ್ಜಸ್ಟ್ ಆಗಿಬಿಡ್ತಾಳೆ ಸಾನ್ವಿ. ಮುದ್ದು ಇನ್ನು ಚಿಕ್ಕವಳಲ್ವ, ಅವಳಿಗೆ ಗೊತ್ತಿಲ್ಲ ಅವಳಿಗೆ ಹೆಂಗೆ ಏನು ಅಂತ ಹೇಳಿ. ಗೊತ್ತು ನೋಡಿ, ಅಲ್ಲಿ ಕೈಯೆಲ್ಲ ಒರೆಸ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾಯಿದ್ದಾಳೆ. ಅಷ್ಟರಲ್ಲಿ ಸಾನ್ವಿ ಬಾ ತಾಯಿ ಬೇಡ ಅಂತ ಹೇಳಿ ಕರ್ಕೊಂಡು ಹೋದ್ವಿ. ಅಮ್ಮ ಅವರು ಡೈರಿಗೆ ಹಾಲು ಹಾಕ್ತಾರೆ ಡೈಲಿನಿ. ನೋಡಿ, ನಾವು ಇಲ್ಲಿ ಕರೆದು ಎಲ್ಲ ಮಾಡೋ ಹಾಲನ್ನೇ ನಾವು ಕುಡಿಯೋದು. ಹಳ್ಳಿ ಕಡೆ ಎಷ್ಟೊಂದು ಪ್ಯೂರ್ ಇರುತ್ತೆ ಅಲ್ವಾ ಹಾಲು. ಅಷ್ಟರಲ್ಲಿ ಸಂಜೆ ಆಯಿತು. ತಮ್ಮ ಸ್ವಲ್ಪ ಕಲ್ಲಂಗಡಿನೆಲ್ಲ ತೊಗೊಬಂದಿದ್ರು. ಕಲ್ಲಂಗಡಿನೆಲ್ಲ ಕಟ್ ಮಾಡಿಕೊಂಡು. ಹಾಗೆಯೇ ನನಗೆ ಗೋಬಿ ಅಂದರೆ ತುಂಬ ಇಷ್ಟ. ಅದರಲ್ಲೂ ನನಗೆ ಗೋಬಿ ಅಂದರೆ ಬ್ಯಾಂಗ್ಳೂರು ಗೋಬಿ ಇಷ್ಟ ಆಗೋಲ್ಲ. ಯಾಕೆ ಅಂತಂದರೆ ಅದು ಹೂಕೋಸಲ್ಲಿ ಮಾಡೋ ಗೋಬಿ. ನನಗೆ ಎಲೆಕೋಸಲ್ಲಿ ಮಾಡಿ, ಅದರಲ್ಲೂ ಹೊಳೆನರಸೀಪುರ ಈ ಹಾಸನ ಸೈಡ್ ಗೋಬಿ ಅಂದರೆ ತುಂಬ ಇಷ್ಟ. ಕೇರ್ನಗರದಲ್ಲೂ ತರಿಸ್ಕೊಂಡು ತಿಂದ್ವಿ, ಅಲ್ಲೂ ಸಹ ತುಂಬ ಚೆನ್ನಾಗಿತ್ತು. ನಮ್ಮ ಕಡೆ ಹೋದರೆ ನಾನು ಗೋಬಿನಂತ ಅಮ್ಮ ಹೋದಾಗೆಲ್ಲ ತಗೊಂಬರ್ತಾನೆ ನನಗೆ ಇಷ್ಟ ಅಂತ ಹೇಳಿ. ಅಷ್ಟರಲ್ಲಿ ನಾವೆಲ್ಲ ಕುತ್ಕೊಂಡು ತಿಂತಾಯಿದ್ವಿ. ಮುದ್ದು ತಿನ್ನೋಕ್ಕೆ ಕೊಡಲಿಲ್ಲ, ಎಲ್ಲ ತಿಂತೀನಿ ಅಂತ ವೇಸ್ಟ್ ಮಾಡಿದ್ಲು. ಇವ್ರು ಬಂದು ನಮ್ಮ ಅತ್ತೆ, ನಾವೆಲ್ಲ ಆಂಟಿ ಅಂತಲೇ ಕರೆಯೋದು, ಕಾಮಾಂಟಿ ಅಂತಲೇ ಕರಿತೀವಿ. ಅವ್ರ ಹೆಸರು ಬಂದು ಕಾಮಾಕ್ಷಿ ಅಂತ, ನಾವು ಕರೆಯೋದು ಆಂಟಿ ಅಂತಲೇ. ಊಟ ಮಾಡೋಕ್ಕೆ ಅಂತ ಹೇಳಿ ಏನು ಮಾಡೋದು ಅಂತಿದ್ವಿ. ಅನ್ನ ಸಾಂಬಾರು ಮಧ್ಯಾಹ್ನ ತಿಂದಿರೋದ್ರಿಂದ ತಿನ್ನೋಕ್ಕಾಗಲ್ಲ, ಇನ್ನೂ ಸ್ವಲ್ಪ ವಡೆ ಬಿಡ್ಕೊಡು ಅಂತ ಹೇಳಿದ್ರು. ವಡೆ ಬಿಡ್ಕೊಡ್ತಾಯಿದ್ವಿ. ಹಾಗೆಯೇ ಸ್ವಲ್ಪ ಬಿಸಿಬೇಳೆ ಬಾತ್ ಮಾಡಿಬಿಟ್ರೆ ಚಟ್ನಿ ಮಾಡ್ಕೊಂಡು ಹಂಚ್ಕೊಂಡು ತಿನ್ಕೊಂಬಿಡೋಣ ಅಂತ ಹೇಳಿ ಬಿಸಿಬೇಳೆ ಬಾತ್ ಮಾಡಿದೆ. ಅಪ್ಪ ಸಾಕಾಗೋಯ್ತು ಸೆಕೆಗೂ. ಅದಕ್ಕೂ 1 ನಿಮಿಷ ಕೂರೋಕ್ಕಾಗಲ್ಲ, ಅಷ್ಟು ಸೆಕೆ ಕಾಯ್ತಾ ಇರುತ್ತೆ. ಆದರೆ RCC ಮೇಲೆ ಮನೆ ಇರಲ್ಲ ಅಲ್ಲ, ಖಾಲಿ ಇರುತ್ತಲ್ವ, ಟೆರೆಸ್ ಮೇಲೆ ಕಾದಿರುತ್ತಲ್ವ, ತುಂಬ ಕಾದಿರೋದ್ರಿಂದ ಬಿಸಿಲು ಚೆನ್ನಾಗಿ ಬೀಳುತ್ತೆ. ಇನ್ನು ಮಾರ್ನಿಂಗ್ ಎದ್ದು ಸ್ವಲ್ಪ ಅಕ್ಕಿ ಎಲ್ಲ ತೊಗೊಂಬರೋದಿತ್ತು. ಹಾಗೆಯೇ ನನ್ನ ತಮ್ಮನೂ ಬ್ಯಾಂಗ್ಳೂರಿಗೆ ಬರ್ತಾಯಿದ್ದ, ಅವನು ತೊಗೊಂಬರ್ತಾಯಿದ್ದ. ಎಲ್ಲ ತೊಗೊಂಬರೋದೆಲ್ಲ ಪ್ಯಾಕ್ ಮಾಡ್ಕೊಂಡ್ವಿ. ಏನೇನು ತೊಗೊಬರ್ಬೇಕಿತ್ತು ಅದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಫೈನಲಿ ಮುದ್ದನ್ನ ಕರ್ಕೊಂಡು ಬರ್ತಾಯಿದ್ದೀನಿ. ಸಾನ್ವಿನ ಕರ್ಕೊಂಬರ್ತಾಯಿಲ್ಲ. ಸಾನ್ವಿ ಬೇಡ ಅಮ್ಮ ಅಲ್ಲೇ ಇರ್ತೀನಿ ಅಂತ ಅಳ್ತಾ ಇದ್ಲು. ನಾನು ಆ್ಯಕ್ಚುಲಿ ಸಾನ್ವಿನ ಬಿಟ್ಟೋಗೋಕ್ಕೂ ಮನಸ್ಸಿರಲಿಲ್ಲ, ಕರ್ಕೊಂಬರೋಣ ಅಂತ ಹೇಳಿ ಬಾ ಅಂತ ಇದ್ದೀನಿ. ಅವಳಂತೂ ಬರೋದಕ್ಕೆ ರೆಡಿ ಇಲ್ಲ. ಇರ್ತೀನಿ ಅಂತ ಅಮ್ಮ ಇದ್ದವನು ಬಿಡು ಇರಲಿ ಅಂತ ಹೇಳ್ದ ಅಂತ ಹೇಳಿ ಅಲ್ಲೇ ಬಿಟ್ಟು ಬಂದೆ. ಫೈನಲಿ ನಾವೆಲ್ಲ ಮುಗಿಸ್ಕೊಂಡು ಅಮ್ಮ ಅಪ್ಪನ ಆಶೀರ್ವಾದನ ತಗೊಂಡು ಹೊರಟ್ವಿ ಬ್ಯಾಂಗ್ಳೂರು ಕಡೆಗೆ. ಬರಬೇಕಾದ್ರೆ ನನಗೆ ಸ್ವಲ್ಪ ಬೇಜಾರಾಯಿತು, ಇನ್ನೂ ಸ್ವಲ್ಪ ದಿನ ಅಲ್ಲೇ ಇರಬೇಕಿತ್ತು ಅಂತ ಅನ್ನಿಸ್ತು. ಆದರೆ ನನ್ನ ಹಸ್ಬೆಂಡ್ಗೆ ರಜಾ ಇಲ್ಲ, ಅವರು ಊಟ ತಿಂಡಿ ಅಷ್ಟಾಗಿ ಹೋಟೆಲಲ್ಲಿ ತಿನ್ನಲ್ಲ, ಅವ್ರಿಗೆ ಮನೆ ಊಟನೇ ಆಗಬೇಕು. ಆದ್ದರಿಂದ ಬಂದ್ವಿ. ಅವ್ರು ಸ್ವಲ್ಪ ಡಯಟಲ್ಲಿರೋದ್ರಿಂದ
ಫುಡ್ಡೆಲ್ಲ ಮನೆಯಲ್ಲೇ ಮಾಡಿಕೊಡೋ ಬೇಕಾಗಿದೆ. ಅದಕ್ಕೋಸ್ಕರ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಮುದ್ದು ನೋಡಿ ನಮ್ಮಪ್ಪನ ಹತ್ರ ಹೋಗಿದ್ದಾಳೆ. ಅವಳು ಹೇಳ್ತಾ ಇದ್ಲು ಅಕ್ಕ ಅಲ್ಲಿ ಅವಳಿಗೂ ಇರೋಕ್ಕೆ ಇಷ್ಟ, ಅವಳಿಗೂ ಬರೋದಕ್ಕೆ ಇಷ್ಟ ಇಲ್ಲ. ಅಕ್ಕ ಇದ್ದಾಳೆ, ನಾನು ಇರ್ತೀನಿ ಅಂತ. ಆದರೆ ನಾನು ಬೇಡ, ನನಗಂತೂ ಮನೇಲಿ ಅವಳು ಇಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ ಅಂತ ಹೇಳಿ ಕರ್ಕೊಂಬರ್ತಾಯಿದ್ದೀನಿ. ಹಾಗೆಯೇ ಆಂಟಿನ ನಾಳೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದಿತ್ತು, ಮೈಸೂರಿಗೆ ಕರ್ಕೊಂಡು ಹೋಗಿ ಅಂತ ಹೇಳಿ ಬಂದ್ವಿ. ಕರ್ಕೊಂಡು ಹೋದರೆ ಅಲ್ಲೇ ದೊಡ್ಡಮ್ಮನ ಮನೆ ಬಿಟ್ಟು ಬಾ ಸಾನ್ವಿನ ಒಂದೆರಡು ದಿನ ಅಲ್ಲೂ ಇರಲಿ ಅಂತ ಹೇಳಿದ್ದೆ. ನಾನು ಊರ ಕಡೆ ಹೋದರೆ ನಮ್ಮ ದೊಡ್ಡಮ್ಮನ ಮನೆ, ಆಮೇಲೆ ಅಜ್ಜಿ ಮನೆ, ಅತ್ತೆ ಮನೆ ಎಲ್ಲ ಕಡೆನೂ ಹೋಗಿ ಬರಬೇಕು. ಹೋಗೋದೇ ಅಪರೂಪ ಅಲ್ವಾ, ಹೋದಾಗ ಹೋಗಿ ಬಂದುಬಿಡೋಣ ಅಂತ ಹೇಳಿ ಹೋಗಿ ಬರ್ತೀನಿ. ಆದರೆ ಈ ಸಲ ದೊಡ್ಡಮ್ಮನ ಮನೆಗೆ ಹೋಗಲಿಲ್ಲ. ಯಾಕೆ ಅಂದರೆ ಮತ್ತೆ ಊರಿಗೆ ಹೋಗೋದಿತ್ತು, ಹಬ್ಬ ಇದೆ ಅಂತ ಹೇಳಿ. ಅದಕ್ಕೆ ದೊಡ್ಡಮ್ಮನ ಮನೆಗೆ ಹೋಗಲಿಲ್ಲ. ಒಂದೊಂದು 15 ಡೇಸ್ ಅಷ್ಟೇ ಸಾನ್ವಿ ಇರಿಸ್ಬಿಟ್ಟು ನಾನು ಹೋಗ್ತೀನಲ್ಲ ಅವಾಗ ಕರ್ಕೊಂಬಂದ್ಬಿಡೋಣ. ನೆಕ್ಸ್ಟಿಂದ ಅವಳಿಗೆ ಸಮ್ಮರ್ ಕ್ಯಾಂಪ್ ಇಲ್ಲ, ಟ್ಯೂಷನಿಗೆ ಹಾಕೋಣ ಅಂತ ಹೇಳಿ ಬಿಟ್ಟು ಬಂದಿದ್ದೀನಿ. ಅವಳು ಅವಳಿಗೇನೋ ಖುಷಿ, ಆರಾಮಾಗಿದ್ದಾಳೆ. ನಮಗೆ ಬೇಜಾರು, ಇರೋಕ್ಕೆ ಆಗ್ತಾಯಿಲ್ಲ ಮನೇಲಿ, ಅಷ್ಟು ಬೇಜಾರಾಗ್ತಾಯಿದೆ. ಫೈನಲಿ ಎಲ್ಲರಿಗೂ ಬಾಯ್ ಮಾಡಿ ಹೊರಡೋಣ ಅಂತ ಹೇಳಿ ಹೊರಟ್ವಿ. ಇವತ್ತು ಸಂಡೇ ನನ್ನ ತಮ್ಮ ಏನೋ ಗಾಡಿ ತೊಗೋಬೇಕಿತ್ತು, ಗಾಡಿ ಡೆಲಿವರಿ ಇದೆ ಕಣೆ ಅಂತ ಹೇಳಿ ಬೇಗನೆ ಹೊರಟ್ಬಿಡೋಣ ಅಂತ ಹೇಳಿ ಹೊರಟ್ವಿ. ಇಲ್ಲ ಊಟ ಮಾಡ್ಕೊಂಡು ಹೋಗ್ಬೋದಾಗಿತ್ತು ಅಂತ ಅಂದ್ಕೊಂಡ್ವಿ. ಆದರೆ ನನ್ನ ತಮ್ಮ ಗಾಡಿ ತೊಗೋಬೇಕಿತ್ತಲ್ಲ, ಹೊಸದು ಬೈಕ್ ತೊಗೊತಾ ಇದ್ದ. ಅದಕ್ಕೋಸ್ಕರ ಫೈನಲಿ ಎಲ್ಲರೂ ಬಾಯ್ ಮಾಡಿ ಕಳಿಸ್ತಾ ಇದ್ದಾರೆ. ಏನೋ ಅಮ್ಮನ ಮನೆಗೆ ಬಂದು ಹೋಗ್ಬೇಕಾದ್ರೆ ತುಂಬಾ ಬೇಜಾರಾಗುತ್ತೆ. ನನಗೂ ಹಾಗೆ ತುಂಬ ಬೇಜಾರಾಯಿತು ಹೋಗಬೇಕಾದ್ರೆ. ಫೈನಲಿ ನೋಡಿ ನಮ್ಮೂರಿಂದ ಹೊರಟ್ವಿ. ಬಂದಿದ್ದು ಗೊತ್ತಾಗಲಿಲ್ಲ, ಹೋಗಿದ್ದು ಒಂದಿನ ಹೇಗೆ ಕಳೆದು ಅಂತ ಅನ್ನಿಸ್ಬಿಡ್ತು. ಹಾಗಾಯಿತು. ಫೈನಲಿ ಬ್ಯಾಂಗ್ಳೂರಿಗೆ ಬಂದು ತುಂಬ ಹೊಟ್ಟೆ ಹಸಿವಾಗ್ತಿತ್ತು. ಎಲ್ಲೂ ತಿನ್ನಲಿಲ್ಲ. ಅವನು ಬೇಗ ಅಂತ ಅಂದ್ಕೊಂಡು ಕರ್ಕೊಂಬಂತ ಮನೇಲಿ ಮಾಡೋದೇನಂತ ಹೇಳಿ ಬಂದ್ವಿ. ಹೋಟೆಲಿಗೆ ಬಂದು ಸ್ವಲ್ಪ ರವೆ ಇಡ್ಲಿ ಹಾಗೇನೆ ದಹಿ ವಡೆ ತೊಗೊಂಡ್ವಿ, ತಿಂತಾಯಿದ್ದೀವಿ. ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಇದೆಲ್ಲ ಮುಗಿಸ್ಕೊಂಡು ತಮ್ಮನೂ ತಮ್ಮ ಹೋಗ್ತಾ ಇದ್ದ. ಅವ್ರ ಮಿಸ್ಸಸ್ ಇಲ್ಲೇ ಇರೋದು ಬ್ಯಾಂಗ್ಳೂರಲ್ಲೇ. ಇವನು ವರ್ಕ್ ಮಾಡ್ತಿದ್ದ. ಇವಾಗ ಅಪ್ಪಗೆ ಅದೇ ಹಾವು ಕಚ್ಚಿತ್ತು, ಹುಷಾರಿರಲಿಲ್ಲ ಅಂತ ಹೇಳಿದ್ನಲ್ಲ, ಆವಾಗಿಂದ ಊರಲ್ಲಿದ್ದಾನೆ ಅವನು. ಇವರನ್ನು ಹಾಗೆಯೇ ನಾನು ಸೆಕೆಂಡ್ ಫ್ಲೋರ್ ಆಗಿರೋದ್ರಿಂದ ಮತ್ತೆ ಕೆಳಗಡೆ ಏನು ಹೋಗೋದು ಅಂತ ಹೇಳಿ ಅವನೇ ಹೋಗಿ ಕಳಿಸ್ದ. ಊಟ ಎಲ್ಲ ಮುಗಿಸ್ಕೊಂಡು ಫೈನಲಿ ಮನೆಗೆ ಬಂದ್ವಿ. ಬಂದು ಇವತ್ತು ಫೈನಲಿ ಏನು ಮಾಡಿದ್ವಿ, ಮಟನ್ ಮಾಡಿದ್ವಿ. ಅದರ ರೆಸಿಪಿನ ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಖಂಡಿತವಾಗ್ಲೂ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಅಂದ್ಕೊಂಡಿದ್ದೀನಿ. ಹಾಗೆಯೇ ಮೆಂಬರ್ಶಿಪ್ನ ತಗೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.